ಎಲ್ಲರಿಗೂ ನಮಸ್ಕಾರಗಳು. ಶರತ್ ತಾಂಡಲೆ ಅವರ ರಾವಣ ರಾಕ್ಷಸ ರಾಜ ಕಾದಂಬರಿಯನ್ನು ಮುಂದುವರಿಸೋಣ. ಬ್ರಹ್ಮದೇವರಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ರಾವಣ, ವಿಭೀಷಣ ಮತ್ತು ಕುಂಭಕರ್ಣ ಇವರುಗಳು ತಮ್ಮ ವಸಾಹತುಗಳ ಕಡೆಗೆ ಹೊರಡುತ್ತಾರೆ. ತಾಯಿಯನ್ನು ನೋಡುವಂತಹ ಒಂದು ಆತುರದಿಂದ ಅವರು ಬರ್ತಾ ಇರಬೇಕಾದ್ರೆ ವಿಭೀಷಣ ಒಂದು ಬಲೆಗೆ ಸಿಕ್ಕಿ ಬೀಳ್ತಾನೆ. ಆನಂತರ ಅವನನ್ನು ಬಿಡಿಸ್ಬೇಕು ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಪೊದೆಗಳ ಸೊಂದಿಯಿಂದ ಜನರು ಬರೋದು ಕಾಣುತ್ತೆ. ಇವರು ಹೆದರ್ಕೊಳ್ತಾರೆ. ಕತೆ ಅಲ್ಲಿಗೆ ನಿಂತಿತ್ತು. ಮುಂದಕ್ಕೆ ಹೋಗೋಣ. ದಶಗ್ರೀವ, ನಾವು ಓಡಬೇಕಾ ಅಂತ ವಿಭೀಷಣ ನನ್ನ ಕೈಯನ್ನು ಹಿಡ್ಕೊಂಡು ಕೇಳ್ದ. ಬೇಡ, ನಾವು ಕಾಯಬೇಕು. ಏಕೆಂದರೆ ಇದು ಬೇಟೆಯಾಡುವಂತಹ ಬುಡಕಟ್ಟಿನ ಜನಾಂಗವೇ ಆಗಿದ್ದರೆ ನಮ್ಮನ್ನು ಹೋಗೋಕ್ಕೆ ಬಿಡೋ ಹಾಗೆ ಅವರನ್ನು ನಾವು ಬೇಡ್ಕೊಳ್ಬಹುದು. ನಾವು ಓಡ್ಬಿಟ್ರೆ ಅವರು ನಮ್ಮನ್ನು ಬೇಟೆಯಾಡೋಕ್ಕೆ ಕರ್ಕೊಂಡು ಹೋಗ್ಬೋದು ಅಂತ ಕಾಣುತ್ತೆ. ಹಾಗಾಗಿ ಸುಮ್ಮನೆ ಅವ್ರಿಗೋಸ್ಕರ ಕಾಯೋಣ ಅಂತ ಹೇಳಿದೆ. ಅವರನ್ನು ಹೆದರದೆ ಸುಮ್ಮನೆ ಇರಿ ಅಂತ ಕೂಡ ಹೇಳಿದೆ. ಒಂದು ಕ್ಷಣದಲ್ಲಿ ಉತ್ತಮವಾಗಿ ಬೆಳೆದಿದ್ದಂತಹ ಒಂದಿಬ್ಬರು ಹದಿಹರಿಯದವರು ಪೊದೆಗಳಿಂದ ಹೊರಗೆ ಬಂದರು. ಆನಂತರ ಇನ್ನೂ ಅನೇಕರು ಬಂದರು. ಆ ಕಡೆ ನಮ್ಮನ್ನೇ ನೋಡ್ತಾ ನಿಂತಿದ್ರು. ಅದರಲ್ಲಿ ಒಬ್ಬ ನನ್ನ ಕಡೆನೇ ನಿಧಾನವಾಗಿ ಬರ್ತಾ ಇದ್ದ. ನಾನು ಅವನನ್ನು ಗುರುತಿಸಿದೆ. ಅವನು ನನ್ನ ಸಹೋದರನೇ ಆಗಿದ್ದಂತಹ ಮಹೋದರ ಆಗಿದ್ದ. ಮಹೋದರ ಅಂತ ನಾನು ಅವನನ್ನು ಸಂತೋಷದಿಂದ ಕರೆದು ಅಪ್ಪಿಕೊಂಡೆ. ಅವನು ಕೂಡ ದಶಗ್ರೀವ ಅಂತ ಓಡ್ತಾ ಬಂದು ನನ್ನ ಅಪ್ಪಿಕೊಂಡ. ನಾವು ಜೊತೆಗೇನೆ ಮಹಾಪಾಶ್ವ, ಖರ, ದೂಷಣ ಇವರನ್ನು ಕೂಡ ನೋಡಿದ್ವಿ. ಅವರುಗಳು ಬಂದು ನಮ್ಮನ್ನು ಅಪ್ಪಿಕೊಂಡ್ರು. ನಾನು ಹೇಳಿದೆ, ಮಹೋದರ, ನೀನೀಗ ಎಷ್ಟು ದೊಡ್ಡ ಯುವಕನ ಹಾಗೆ ಕಾಣಿಸ್ತಾ ಇದೆಯಾ. ಕುಸ್ತಿ ಪಂದ್ಯದಲ್ಲಿ ಬಹುಶಃ ನೀನು ನನ್ನನ್ನು ಸೋಲಿಸ್ಬಿಡ್ತೀಯಾ ಅಂತ ಕಾಣುತ್ತೆ ಅಂತ ಅವನ ಬಲವಾದ ತೋಳುಗಳನ್ನು ಸವರ್ತಾ ನಾನು ಹೇಳಿದೆ. ಆಗ ಮಹೋದರನಿಗೆ ನನ್ನ ಮಾತಿಂದ ಸಂತೋಷ ಆಯಿತು. ಅವನು ಹೇಳ್ದ, ನೀನು ಹೊರಡುವಾಗ ನನಗೆ ಹೇಳಿದ್ದೆ ಅಲ್ವಾ, ಚೆನ್ನಾಗಿ ಆರೋಗ್ಯವನ್ನು ಸಂಪಾದಿಸಿ ದೃಢಕಾಯನಾಗಬೇಕು ನೀನು ಅಂತ. ನೀನು ಹೇಗೆ ಹೇಳಿದ್ಯೋ ನಾನು ಹಾಗೆ ನನ್ನ ದೇಹವನ್ನು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ದ. ಹೌದಲ್ವಾ, ನಾನು ಏನು ಯೋಚಿಸಿದ್ನೋ ಅದೇ ಥರ ನೀನು ಆಗಿದೆಯಾ ಅಂತ ಅಂದ್ಕೊಂಡು ಆನಂತರ ಮಹಾಪಾಶ್ವನ ಕಡೆ ನೋಡಿದೆ. ನಿನ್ನ ಶರೀರ ಕೂಡ ತುಂಬ ಬದಲಾವಣೆ ಆಗಿದೆ ಅಂತ ಅವನ ಕೈಯನ್ನು ಕೂಡ ನಾನು ಸವರಿದೆ. ಆಗ ಮಹಾಪಾಶ್ವ ಹೇಳ್ದ, ಹೌದು, ಹಾಗೆ ನಾವಷ್ಟೇ ಅಲ್ಲ, ನೀವು ಕೂಡ ಬದಲಾಗಿದ್ದೀರಾ. ನಿಮ್ಮ ನೋಟಗಳು, ನಿಮ್ಮ ಶರೀರಗಳು ಕೂಡ ಎಷ್ಟೋ ಬದಲಾಯಿಸಿವೆ ಅಂತ ಹೇಳ್ದ. ನಿಮ್ಮಲ್ಲಿ ಬದಲಾವಣೆ ಆಗಿದೆ, ಹಾಗೇನೆ ನಾವು ಬದಲಾವಣೆ ಆಗದಿರೋಕ್ಕೆ ಸಾಧ್ಯನೇನೋ. ವಯಸ್ಸಾದ ಹಾಗೆ ಎಲ್ಲರಲ್ಲೂ ಬದಲಾವಣೆ ಆಗೇ ಆಗತ್ತೆ ಅಂತ ಹೇಳ್ಬಿಟ್ಟು ಕುಂಭ ಮಹಾಪಾಶ್ವನನ್ನು ಕೀಟ್ಲೆ ಮಾಡ್ತಾ ಅಪ್ಪಿಕೊಂಡ. ಇದು ಅಂದರೆ ಈ ಬದಲಾವಣೆ ನಿಮಗೂ ನಮಗೂ ಎಲ್ಲ ವಯಸ್ಸಾಗ್ತಾ ಆಗ್ತಾ ಸಂಭವಿಸಿದೆಯಾ, ಅಥವಾ ಬ್ರಹ್ಮದೇವರು ನಿಮಗೆ ಆ ಥರದ ಒಂದು ಜ್ಞಾನವನ್ನು ಕೊಟ್ರಾ ಅಂತ ಮಹಾಪಾಶ್ವ ಕುಂಭನನ್ನು ಗೇಲಿ ಮಾಡ್ದ. ಎಲ್ಲರೂ ಒಬ್ಬರ ಮುಖ ನೋಡ್ಕೊಂಡು ಒಬ್ಬರು ನಗತಾ ಇದ್ವಿ. ಖರ, ದೂಷಣ, ನಾವು ಎಲ್ಲರೂ ವಸಾಹತುಗಳ ಕಡೆಗೆ ನಡೀಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಮಹಾಪಾಶ್ವ ಹೇಳ್ದ, ಎಲ್ಲರಿಗೂ ನಿಮ್ಮನ್ನು ನೋಡಿ ತುಂಬ ಸಂತೋಷ ಆಗತ್ತೆ ಅಂತ. ಆಗ ನಾನು ಮಹಾಪಾಶ್ವನನ್ನು ಕೇಳಿದೆ, ನಿನ್ನ ಜೊತೆಗೆ ಬಂದಿದ್ರಲ್ಲ ಉಳಿದವರು, ಅವರೆಲ್ಲ ಎಲ್ಲಿ ಹೋದರು ಅಂತ ಕೇಳಿದೆ. ಅವನು ಹೇಳ್ದ, ಅವರೆಲ್ಲ ಬೇಟೆ ಆಡುವಂತಹ ಬುಡಕಟ್ಟಿನ ಜನಾಂಗಕ್ಕೆ ಸೇರಿದವರು. ಅಜ್ಜ ಇಲ್ಲಿ ಅನೇಕ ಬುಡಕಟ್ಟು ಜನಾಂಗದವರನ್ನು ವಶಕ್ಕೆ ತಗೊಂಡಿದ್ದಾನೆ. ಅವರಿಗೆ ವಸಾಹತಿನಲ್ಲಿ ಆಶ್ರಯವನ್ನು ಕೂಡ ಕಲ್ಪಿಸಿದ್ದಾರೆ. ಇವತ್ತು ನಾವು ಆ ಜನಗಳಿಗೆ ಬೇಟೆ ಆಡೋದು ಹೇಗೆ ಅಂತ ಕಲಿಸ್ಬೇಕಾಗಿತ್ತು. ಹಾಗಾಗಿ ನಾವೆಲ್ಲ ಇಲ್ಲಿ ಬಂದ್ವಿ ಅಂತ ಹೆಮ್ಮೆಯಿಂದಲೇ ಹೇಳ್ದ. ಹಾಗಾದರೆ ಈಗ ನೀವು ಬೇಟೆ ಆಡಬಹುದಲ್ವಾ ಅಂತ ನಾನು ಅವನಿಗೆ ಹೇಳಿದೆ. ಬೇಟೆ ಆಡೋದಷ್ಟೇ ಅಲ್ಲ ದಶಗ್ರೀವ, ಈಟಿ, ಬಿಲ್ಲು, ಗದೆ ಇವುಗಳನ್ನು ಬಳಸೋದ್ರಲ್ಲೂ ಕೂಡ ನಾವು ಈ ವಸಾಹತಿನಲ್ಲಿ ಎಲ್ಲರಿಗಿಂತ ಉತ್ತಮರಾಗಿದ್ದೀವಿ ಅಂತ ಹೇಳ್ದ. ನಾವು ಹೋದಾಗಿಂದ ವಸಾಹತುಲಿ ಏನೇನು ಆಯಿತು ಅನ್ನೋದನ್ನು ಮಹಾಪಾಶ್ವ ನಮಗೆ ಹೇಳ್ತಾ ಇದ್ದ. ತಮ್ಮ ತಮ್ಮ ನಿರೂಪಣೆಗಳಿಂದ ಸ್ವಲ್ಪ ಸ್ವಲ್ಪ ಆಗಾಗ ವಿರಾಮ ತಗೊತಾ ಇದ್ದ. ಆನಂತರ ನನ್ನನ್ನು ನೋಡ್ತಾ ಕೇಳ್ದ, ನಿಮಗೂ ಅಲ್ಲಿ ಜ್ಞಾನೋದಯ ಆಯ್ತಾ ಅಂತ. ನಾನು ಮುಗುಳ್ನಕ್ಕು ವಿಭೀಷಣನ ಕಡೆ ನೋಡಿದೆ. ಬಹುಶಃ ನಾವು ನಿಮ್ಮ ಹಾಗೆ ಕಲ್ತಿಲ್ಲ ಅಂತ ಕಾಣುತ್ತೆ. ಏಕೆಂದರೆ ನಾವು ಬಲೆಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಆಗಲಿಲ್ಲ. ನೀವು ಬೀಸಿದ ಬಲೆಗೆ ನಾವು ಸಿಕ್ಕಾಕ್ಕೊಂಡ್ವಿ. ಅಂದರೆ ನಮಗೆ ಜ್ಞಾನ ಎಲ್ಲಿದೆ ಹೇಳು ಅಂತ ಅಂದೆ. ವಿಭೀಷಣನು ನಕ್ಕ, ಹೌದು, ನನಗೂ ಈಗ ಹಾಗೆ ಅನ್ನಿಸ್ತಾ ಇದೆ. ನಿಮ್ಮ ಹಾಗೆ ನಾವು ಬೇಟೆ ಆಡೋಕ್ಕೆ ಕಲಿಬೇಕಾಗಿತ್ತು, ಆದರೆ ನಾವು ಬೇಟೆ ಆಗಲಿಕ್ಕೆ ಕಲ್ತ್ವಿ. ಈಗ ನಾವೇ ನಿಮಗೆ ಬೇಟೆಯಾಗಿ ಸಿಕ್ಕಿಬಿದ್ವಿ ಅಂತ ಅಂದ. ಎಲ್ಲರೂ ಮತ್ತೊಮ್ಮೆ ಜೋರಾಗಿ ನಕ್ಕರು.
ಖರ ಹೇಳ್ದ ದಶಗ್ರೀವ, ನಿಮ್ಮ ಅನುಭವಗಳನ್ನು ಕೇಳಲಿಕ್ಕೆ ನಾವು ಉತ್ಸುಕರಾಗಿದ್ದೀವಿ ಅಂತ. ಆಗ ನಾನು ಹೇಳಿದೆ, ಹೌದು, ನನಗೂ ಹೇಳೋಕ್ಕೆ ತುಂಬ ಆಸೆ ಇದೆ. ಇವತ್ತಿನಿಂದ ನಾವೆಲ್ಲರೂ ಒಟ್ಟಿಗೆ ಇರ್ತೀವಲ್ವಾ, ನಿಮ್ಮ ಎಲ್ಲ ಕುತೂಹಲದ ಪ್ರಶ್ನೆಗೆ ನಾನು ಉತ್ತರಿಸ್ತೀನಿ ಅಂತ ಹೇಳಿದೆ. ನಮ್ಮ ಆಗಮನದ ಸುದ್ದಿಯನ್ನು ಜೊತೆಗಿದ್ದ ಎಷ್ಟೋ ಮಕ್ಕಳುಗಳು ಆಗಲೇ ವಸಾಹತುವನ್ನು ತಲುಪಿ ಅಮ್ಮನಿಗೆ ಹೇಳಿದ್ರು. ಅಮ್ಮ ನಮಗೋಸ್ಕರ ದಾರಿ ಕಾಯ್ತಾ ಕೂತಿದ್ಲು. ಅವಳು ಒಂದು ಮಾತನ್ನು ಆಡಲಿಲ್ಲ. ಸೀದಾ ಬಂದುಬಿಟ್ಟು ನನ್ನನ್ನು ಸವರಿದ್ಲು, ತಲೆ ಸವರಿದ್ಲು, ಮುಖವನ್ನು ಸವರಿದ್ಲು, ಮುಗುಳ್ನಕ್ಳು. ನಾನು ಕೇಳಿದೆ, ಅಮ್ಮ ಹೇಗಿದ್ದೀಯಾ ಅಂತ. ಅವಳು ತೇವದ ಕಣ್ಣುಗಳಿಂದ ನಗತಾನೇ ಇದ್ಲು. ನಾನು ನಿನ್ನನ್ನು ನೋಡಿ ಎಷ್ಟು ವರ್ಷ ಆಯ್ತಲ್ಲ ಮಗು ಅಂತ ಅಂದ್ಲು. ಅಮ್ಮ, ಈಗ ಯಾಕೆ ಅಳ್ತಾ ಇದೆಯಾ? ನಾವೀಗ ಹಿಂತಿರುಗಿದ್ದೀವಲ್ವಾ ಅಂತ ವಿಭೀಷಣ ಅವಳನ್ನು ಅಪ್ಕೊಳ್ತಾ ಹೇಳ್ದ. ಎಲ್ಲರೂ ನಮ್ಮ ಸುತ್ತಲೂ ನಿಂತಿದ್ರು. ಆಗ ಅಜ್ಜಿ ಹೇಳಿದ್ರು, ಕೈ ಕಸಿ ನೋಡು, ನಿನ್ನ ಮಕ್ಕಳು ಹೇಗೆ ಸುಂದರ ಯುವಕರಾಗಿ ಬೆಳೆದಿದ್ದಾರೆ. ಈಗ ಹುಡುಗಿರ ಬಗ್ಗೆ ನೀನು ಜಾಗರೂಕರಾಗಿರಬೇಕು ಅಂತ ಹೇಳಿದಾಗ ಎಲ್ಲರೂ ಅಜ್ಜಿ ಮಾತಿಗೆ ನಕ್ಕರು. ಹೌದು ಅಮ್ಮ, ಆದರೆ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಶತ್ರುಗಳು ಈಗ ನನ್ನ ಮಕ್ಕಳ ಬಗ್ಗೆ ಜಾಗರೂಕರಾಗಿರಬೇಕು. ಏಕೆಂದರೆ ನನ್ನ ಮಕ್ಕಳು ಈಗ ಬಲಶಾಲಿಗಳಾಗಿ ಹಿಂದಿರುಗಿದ್ದಾರೆ ಅಂತ ಅಮ್ಮ ಹೇಳಿದ್ಲು. ಅಜ್ಜಿ ನಮ್ಮೆಲ್ಲರ ಮುಖದ ಮೇಲೆ ಕೈ ಚಾಚಿ ನಮಗೆ ಶುಭ ಶಕನವನ್ನು ಹಾರೈಸಿ ನಮಗೆ ಆಗಿರಬಹುದಾಗಿದ್ದಂಥ ದೃಷ್ಟಿಯನ್ನು ನಿವಾರಣೆ ಮಾಡಿದ್ರು. ನಾನು ಶೂರ್ಪ ಮತ್ತು ಕುಂಭಿನಿಯರನ್ನು ಭೇಟಿ ಮಾಡಲಿಕ್ಕೆ ಹೋದೆ. ಮಹೋದರ ನಮ್ಮನ್ನು ಪಕ್ಕಕ್ಕೆ ಕರ್ಕೊಂಡು ಹೋದ. ನಮ್ಮ ಕುತ್ತಿಗೆಗೆ ಮಾಲೆಗಳನ್ನು ಹಾಕ್ದ. ಯಾರೋ ಚರ್ಮದ ವಾದ್ಯಗಳನ್ನು ನುಡಿಸೋಕ್ಕೆ ಪ್ರಾರಂಭಿಸಿದ್ರು. ನನ್ನ ಕಣ್ಣುಗಳು ಈಗ ಅಜ್ಜನನ್ನು ಹುಡುಕ್ತಾ ಇದ್ವು. ಆದರೆ ಈ ವಸಾಹತುನಲ್ಲಿ ಎಲ್ಲನೂ ಅಪರಿಚಿತ ಮುಖಗಳೇ ತುಂಬ ಹೋಗಿತ್ತು. ನಾವು ಹೊರಟಾಗಿದ್ದ ವಸಾಹತು ಈಗ ಸ್ಪಷ್ಟವಾಗಿ ಬೆಳೆದಿತ್ತು. ಅಜ್ಜಂದ್ರಾದಂತಹ ಸುಮಾಲಿ, ಮಾಲ್ಯವಾನ್, ಪ್ರಹಸ್ತ, ಧೂಮ್ರಾಕ್ಷ, ಅಕಂಪನ ಎಲ್ಲರೂ ನಮ್ಮನ್ನು ದೂರದಿಂದಲೇ ನೋಡ್ತಾ ಇದ್ರು. ನಾನು ಅವರ ಆಶೀರ್ವಾದವನ್ನು ಕೇಳೋಕ್ಕೆ ಅಂತ ನಾನು ಬಾಗಿ ನಮಸ್ಕರಿಸಿದೆ. ಅಜ್ಜ ಸುಮಾಲಿ ನನ್ನನ್ನು ಎತ್ಕೊಂಡು ಬಿಗಿಯಾಗಿ ಅಪ್ಪಿಕೊಂಡ್ರು. ಕುಂಭ ಮತ್ತು ವಿಭೀಷಣರು ಕೂಡ ನಾನು ಮಾಡಿದ ಹಾಗೆ ಮಾಡಿದ್ರು. ನಾನು ಧೂಮ್ರಾಕ್ಷ ಮತ್ತು ಪ್ರಹಸ್ತರನ್ನು ಮೃದುವಾದ ನಗುವಿನ ಜೊತೆಗೆ ಅಪ್ಪಿಕೊಂಡೆ. ಚಿಕ್ಕಮ್ಮಂದರು ಚರ್ಮದ ಹಾಸಿಗೆಯನ್ನು ಹಾಸಿದ್ರು. ಮತ್ತು ಅಮ್ಮ ನಮಗೆ ಜೇನುತುಪ್ಪ ಮತ್ತು ನೀರನ್ನು ತಂದುಕೊಟ್ರು. ಕಲಿಕೆ ಮುಗೀತಾ ಅಂತ ಪ್ರಹಸ್ತ ಮೊದಲನೇ ಪ್ರಶ್ನೆ ಕೇಳ್ದ. ಹೌದು ಮಾವ ಅಂತ ನಾನು ಹೇಳಿದೆ. ಪ್ರಹಸ್ತ, ಇವತ್ತವರು ವಿಶ್ರಾಂತಿ ಪಡೀಲಿ, ಏನು ಮಾತು ಬೇಡ ಅಂತ ಅಜ್ಜ ಹೇಳಿದ್ರು. ಹೀಗಾಗಿ ಪ್ರಹಸ್ತ ನಮ್ಮನ್ನು ಯಾವುದೇ ಪ್ರಶ್ನೆಯಿಂದ ಕೇಳೋದನ್ನು ನಿಲ್ಲಿಸ್ಬಿಟ್ರು. ನಾನು ಹೇಳಿದೆ, ಅಜ್ಜ, ನಾವು ಅನೇಕ ವಿಷಯಗಳನ್ನು ಕಲಿಬಹುದು, ಆದರೆ ಆರೋಗ್ಯಕರವಾದದ್ದಲ್ಲ ಅಂತ ಕಾಣುತ್ತೆ. ಯಾವ್ಯಾವುದೋ ವಿಷಯಗಳು ಕಲ್ತ್ಕೊಂಡ್ಬಂದ್ವಿ, ಆದರೆ ನಮ್ಮ ಜೀವನ ಮತ್ತು ನಮ್ಮ ದೃಷ್ಟಿಕೋನಗಳನ್ನು ಬದಲಾಯಿಸೋಕ್ಕೆ ನಾವು ಕಲಿತ ವಿದ್ಯೆ ಸಾಕಾಯಿತು ಅಂತ ನಾನು ಹೇಳಿದೆ. ಅದಕ್ಕೆ ಅಜ್ಜ ನಗತಾನೆ ಕೂತಿದ್ರು. ಅಮ್ಮ, ಚಿಕ್ಕಮ್ಮ, ಒಡ ಹುಟ್ಟಿದವರು, ಚಿಕ್ಕಪ್ಪಂದರು ಎಲ್ಲರೂ ನಮ್ಮ ಸುತ್ತ ಕೂತಿದ್ರು. ನಾವು ಕುಂಭ ಅವ್ರ ಜೊತೆಗೆ ಸ್ವಲ್ಪ ಸಮಯ ಮಾತಾಡಿದ್ವಿ. ಅವರ ತಮಾಷೆಯ ಉಪಕಥೆಗಳಿಂದ ಎಲ್ಲರೂ ನಗ್ತಾ ಇದ್ವಿ. ಸೂರ್ಯ ಮುಳುಗೋ ಸಮಯ ಆಯಿತು. ಬೆಂಕಿಯನ್ನು ಬೆಳಗಿಸಲಾಯಿತು. ಮತ್ತು ಕೆಲವರು ಸಂಗೀತ ವಾದ್ಯಗಳನ್ನು ನುಡಿಸಿದ್ರು. ಅನೇಕರು ಆ ರಾಗಗಳಿಗೆ ತಕ್ಕ ಹಾಗೆ ನೃತ್ಯ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಅಜ್ಜಿ ಕೂಡ ತಮ್ಮ ಹೆಣ್ಣು ಮಕ್ಕಳ ಜೊತೆಗೆ ಸೇರಿಕೊಂಡು ನೃತ್ಯ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಮಹೋದರ ನಮ್ಮನ್ನು ನೃತ್ಯಕ್ಕೆ ಎಳೆಯೋಕ್ಕೆ ನೋಡ್ದ. ನಮ್ಮ ವಿಚಿತ್ರ ಚಲನೆಯಿಂದಾಗಿ ನಾವು ನೃತ್ಯ ಮಾಡೋಕ್ಕೆ ಅತ್ಯುತ್ತಮ ಪ್ರಯತ್ನವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ನನ್ನ ಮನಸ್ಸು ಈಗ ಚಿಂತೆಯಿಂದ ಮುಕ್ತವಾಗಿತ್ತು ಮತ್ತು ನನಗೆ ಮನಸ್ಸಿನ ತುಂಬ ಶಾಂತಿ ತುಂಬಿಕೊಂಡಿತ್ತು. ತುಂಬ ಬೆವರ್ತಾ ಇದ್ದೆ ನಾನು. ದೀರ್ಘ ಪ್ರಯಾಣದ ಎಲ್ಲ ಒತ್ತಡಗಳು ಈಗ ಕಣ್ಮರೆ ಆಗಿತ್ತು. ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯೋಣ ಅಂತ ನಾನು ಕೂತ್ಕೊಂಡೆ. ಅಮ್ಮ ಬಂದು ನನ್ನ ಪಕ್ಕ ಕೂತ್ಕೊಂಡ್ರು. ಅವಳ ತೊಡೆ ಮೇಲೆ ತಲೆ ಇಟ್ಟು ಕಣ್ಣುಗಳನ್ನು ಮುಚ್ಚಿದೆ. ಅವಳು ತನ್ನ ಕೈ ಬೆರಳಿಂದ ನನ್ನ ಕೂದಲಿನ ನೇವರಿಸ್ತಾ ಇದ್ಲು. ಎಷ್ಟು ಹಿತವಾಗಿರುತ್ತಲ್ವಾ ಅಮ್ಮ ನೇವರಿಸೋದು ಅಂತ ಅಂದ್ಕೊಂಡೆ. ಅಮ್ಮ ಹೇಳಿದ್ಲು, ದಶಗ್ರೀವ, ನನಗಿವತ್ತು ತುಂಬ ಸಂತೋಷ ಆಗಿದೆ ಮಗು. ಮಹಾದೇವ ನನಗೆ ಆಶೀರ್ವಾದ ಮಾಡಿದ್ದಾನೆ ಅಂತ ಹೇಳಿ ಅಮ್ಮ ಹಣೆಗೆ ಮುತ್ತಿಟ್ಲು. ಅಮ್ಮ, ನೀನು ಹೀಗೇ ಸದಾ ಸುಖ ಮತ್ತು ಸಂತೋಷ ಶಾಂತಿಯಿಂದ ಇರಬೇಕಮ್ಮ ಅಂತ ನಾನು ಹೇಳಿದೆ. ಆಗ ಅಮ್ಮ ಹೇಳಿದ್ಲು, ದಶಗ್ರೀವ, ನೀನು ನನ್ನ ಹೆಸರಲ್ಲಿ ಒಂದು ಶ್ಲೋಕವನ್ನು ರಚಿಸ್ಲಿಲ್ವಾ? ಅದು ಮಾಡಲಿಕ್ಕಾಗಲಿಲ್ವ ನಿನಗೆ ಅಂತ ಕೇಳಿದ್ಲು.
ಅಮ್ಮನ ಈ ನೆನಪಿನ ಮಾತು ನನಗೆ ಬೆಚ್ಚಿ ಬೀಳೋ ಹಾಗಾಯಿತು. ಕಣ್ಣು ತೆರೆದೆ. ಇಲ್ಲ ಅಮ್ಮ ಅಂತ ಹೇಳಿದೆ. ಅವಳ ಮುಖಭಾವ ಈಗ ನಿರಾಶೆಯ ಮುಖಗಳಾಗಿ ಬದಲಾಗಿದ್ವು. ಅವಳನ್ನು ನೋಡಿದೆ. ಅಮ್ಮ, ನಾನು ನಿನಗೋಸ್ಕರ ಒಂದು ಶ್ಲೋಕವನ್ನು ರಚಿಸೋಕ್ಕೆ ಪ್ರಯತ್ನ ಮಾಡಿದೆ. ಆದರೆ ತಾಯಿ, ಆಯಿ ಅನ್ನೋ ಒಂದು ಪದ ಶಬ್ದವೇ ಶ್ಲೋಕವಾಗಿದೆ ಅನ್ನೋದು ನನಗೆ ಅರ್ಥವಾಯಿತು. ಓಂಕಾರ ಅನ್ನೋದು ಬ್ರಹ್ಮಾಂಡದ ಸೃಷ್ಟಿಯ ಶಬ್ದ ಆಗಿರೋ ಹಾಗೆ ತಾಯಿ ಅಂತ ಅನ್ನೋದು ಕೂಡ ಅದೊಂದು ರೀತಿಯ ಲಯ ಆಗಿದೆ. ಓಂ ಮತ್ತು ತಾಯಿ ಎರಡು ನಮ್ಮ ಜೀವನಕ್ಕೆ ಸ್ಫೂರ್ತಿ ಕೊಡೋ ಅಂಥವು. ಈಗ ಅಮ್ಮ ನೀನೇ ಹೇಳು, ತಾಯಿಯ ಭಾಷೆಗಿಂತ ಹೆಚ್ಚು ದೈವಿಕವಾದದ್ದು ಎಲ್ಲಿದೆ? ಅವಳನ್ನು ಹೇಗೆ ಹೊಗಳಕ್ಕೆ ಸಾಧ್ಯ? ನನ್ನ ಕಣ್ಣುಗಳನ್ನು ಮುಚ್ಚಿ ನಾನು ನಿನ್ನನ್ನು ನೋಡ್ತಾ ಇದ್ದೀನಿ ಅಂತ ಅನುಭವ ಪಟ್ಕೊಡ್ತೀನಿ. ಸೃಷ್ಟಿಕರ್ತ ತನ್ನ ಧರ್ಮಗ್ರಂಥಗಳಲ್ಲಿ ಕೂಡ ತಾಯಿ ಬಗ್ಗೆ ಯಾವುದೇ ಒಂದು ಭಾವನೆಯನ್ನು ವ್ಯಕ್ತಪಡಿಸೋಕ್ಕೆ ಸಾಧ್ಯ ಆಗಿಲ್ಲ, ಆಗೋದೂ ಇಲ್ಲ. ಇನ್ನು ತನ್ನ ಮಕ್ಕಳು ಜಗತ್ತನ್ನೇ ಗೆದ್ದಿದ್ರು ಕೂಡ ಅವರನ್ನ ಮಕ್ಕಳಾಗಿ ನೋಡೋವಳಿಗೆ ಯಾರಾದರೂ ಏನಾದರೂ ರಚಿಸಬಹುದು. ಎಲ್ಲ ಪದಗಳು, ಶ್ಲೋಕಗಳು, ಲಯಗಳು, ಕವಿತೆಗಳು, ರಾಗಗಳು ಅವಳ ಶ್ರೇಷ್ಠತೆಗಿಂತ ಕಡಿಮೆನೆ ಅಂತಲೇ ಹೇಳಬೇಕು. ನನಗೆ ಅಮ್ಮ ಅಥವಾ ತಾಯಿ ಅನ್ನೋದು ಮತ್ತು ಓಂಕಾರ ಪದ ಇವೆರಡು ಸಮಾನವಾಗಿದೆ. ನನ್ನನ್ನು ಕ್ಷಮಿಸು ಅಮ್ಮ. ನಾನು ಓಂಕಾರಕ್ಕಾಗಲಿ ಅಮ್ಮ ಅನ್ನೋ ಪದಕ್ಕಾಗಲಿ ಯಾವುದೇ ಶ್ಲೋಕವನ್ನು ರಚಿಸೋಕ್ಕೆ ನನ್ನ ಕೈಲಿ ಸಾಧ್ಯವೇ ಆಗಲಿಲ್ಲ ಅಂತ ನಾನು ಹೇಳಿದೆ. ಅಮ್ಮ ಹೇಳಿದ್ಲು, ಮಗು, ನಾನು ನಿಜವಾಗ್ಲೂ ಎಷ್ಟು ಅದೃಷ್ಟವಂತಳು. ನಮ್ಮಪ್ಪ ಹೇಳಿದ ಸರಿ. ಮಹಾದೇವ ಇಷ್ಟು ಬುದ್ಧಿವಂತ ಮತ್ತು ಬಲಶಾಲಿ ಮಕ್ಕಳನ್ನು ನನಗೆ ಕೊಟ್ಟಿದ್ದಾನೆ. ನಿನ್ನ ಈ ಮಾತನ್ನು ಕೇಳ್ತಾನೆ ನಾನು ನನ್ನ ಸಂಕಟವನ್ನು ಮರೆತು ಬಿಟ್ಟೆ. ಈಗ ನನಗಿರೋದು ಒಂದೇ ಆಸೆ, ನಾನು ನಿನ್ನನ್ನು ಅಸುರರ ರಾಜರನ್ನಾಗಿ ನೋಡಬೇಕು ಅಂತ ಬಯಸ್ತೀನಿ, ಜೊತೆಗೆ ಶಾಂತಿಯಿಂದ ವಿಶ್ರಾಂತಿಯನ್ನು ಪಡಿತೀನಿ ಅಂತ ಹೇಳಿದ್ಲು. ನನಗೆ ನಿದ್ದೆ ಬರ್ತಾ ಇತ್ತು. ಅಮ್ಮನ ಮಾತು ಕೇಳ್ತಾ ನಾನು ಆನಂದ ಸಾಗರದಲ್ಲೇ ಮುಳುಗಿದ್ದೆ. ನಾನು ಹೇಳಿದೆ, ಅಮ್ಮ, ನಿನ್ನ ಕಷ್ಟಗಳನ್ನು ಮರಿಬೇಡ ಮತ್ತು ನನಗೂ ಮರೀಲಿಕ್ಕೆ ಬಿಡಬೇಡ. ನೋವಿನಿಂದ ನಿನ್ನ ಕಣ್ಣನ್ನು ಬಿಟ್ಟಂತಹ ಪ್ರತಿಯೊಂದು ಕಣ್ಣೀರಿಗೂ ಕೂಡ ಸೇಡು ತೀರಿಸ್ಕೊಂಡ್ಲೇಬೇಕು. ನಾನು ತೀರಿಸ್ಕೊಂಡೇ ಕೊಂಡ್ತೀನಿ. ಆದ್ರಿಂದಲೇ ನನಗೀಗಲೇ ನೀನು ಸಮಾಧಾನ ಮಾಡಬೇಡ. ಆ ಸೇಡನ್ನ ತೀರಿಸೋವರೆಗೂ ನನ್ನ ಮನಸ್ಸು ಹೀಗೆ ಇರಬೇಕು ಅಂತ ಹೇಳಿದೆ. ಅಮ್ಮ ಹೇಳಿದ್ಲು, ಹೌದು ಮಗು, ನೀನು ನಮ್ಮ ಸೇಡು ತೀರಿಸ್ಕೊಳ್ಳೋದನ್ನು ನೋಡೋಕ್ಕೇ ನನಗೆ ಒಂದು ಆನಂದ ಅಂತ ಕಾಣುತ್ತೆ. ಕುಬೇರ ನಿನ್ನ ಕೈಯಲ್ಲಿ ಶಿರಚ್ಛೇದ ಆಗೋದನ್ನು ಮತ್ತು ದೇವತೆಗಳು ಮತ್ತು ಅವರ ಆಶ್ರಮಕ್ಕೆ ನೀನು ಬೆಂಕಿ ಹಚ್ಚೋದನ್ನು ನಾನು ನೋಡೋಕ್ಕೆ ಕಾಯ್ತಾ ಇದ್ದೀನಿ. ನಾನು ನಿಜವಾಗ್ಲೂ ಅದೆಲ್ಲ ನೋಡ್ತೀನಾ ಅಂತ ಅಮ್ಮ ನನ್ನ ಕೈ ಹಿಡಿದು ಹೇಳಿದ್ಲು. ನಾನು ಹೇಳಿದೆ, ಹೌದು ಅಮ್ಮ, ನೀನು ಬಯಸಿದ್ದೆಲ್ಲವನ್ನೂ ನೀನು ನೋಡ್ತೀಯ. ಆಗ ಅಮ್ಮ ಹೇಳಿದ್ಲು, ನಾನು ನನ್ನ ತಂದೆ ಜೊತೆ ಮಾತಾಡಿದ್ದೀನಿ. ನಾನು ಅವನಿಂದ ಇಲ್ಲಿವರೆಗೂ ಏನನ್ನು ಕೇಳಿರಲಿಲ್ಲ ಮಗು. ಈಗ ನನ್ನ ಮಕ್ಕಳಲ್ಲಿ ಹಿರಿಯನಾದ ದಶಗ್ರೀವನನ್ನು ಅಸುರರ ರಾಜರನ್ನಾಗಿ ಮಾಡೋ ಸಮಯ ಬಂದಿದೆ ಅಂತ ನಾನು ಅವನಿಗೆ ಹೇಳಿದೆ ಅಂತ ಅಮ್ಮ ಹೇಳಿದ್ಲು. ಆಗ ಕುಂಭ, ವಿಭೀಷಣ ಇಬ್ಬರು ನನ್ನ ಕಡೆನೇ ನೋಡ್ತಾ ಇದ್ರು. ದಶಗ್ರೀವ ಮೌನವಾಗಿರು ಅಂತ ನನಗೆ ಹೇಳಿದ್ರು. ಯಾಕೆ, ಏನಾಯಿತು ಅಂತ ನಾನು ಕೇಳೋಷ್ಟರಲ್ಲಿ ಏನೂ ಇಲ್ಲ ಅಂತ ತಲೆ ಆಡಿಸಿದ್ರು. ನಾನು ಮತ್ತೇನು ಮಾತಾಡದೆ ಅಮ್ಮನ ಮಡಿಲಲ್ಲಿ ತಲೆ ಇಟ್ಟು ಮಲ್ಕೊಂಡೆ. ಸರಿ, ಈಗ ಎದ್ದೇಳು, ನಾವು ಅದನ್ನು ಆಮೇಲೆ ಚರ್ಚೆ ಮಾಡೋಣ ಅಂತ ಅಮ್ಮ ಅಡುಗೆ ಮಾಡಲಿಕ್ಕೆ ಅಂತ ಎದ್ರು. ಸಾಮ್ರಾಜ್ಯ, ಹೊಸ ಸಾಮ್ರಾಜ್ಯ, ನಾನು ಸ್ಥಾಪಿಸಿರೋಕ್ಕೆ ಹೊರಟಿರೋಂತಹ ಸಾಮ್ರಾಜ್ಯ, ಹೊಸ ಧರ್ಮ, ಸಂಸ್ಕೃತಿ, ಈ ಥರ ಅನೇಕ ವಿಷಯಗಳ ಆಲೋಚನೆಗಳಲ್ಲಿ ನಾನು ಮುಳಿದು ಹೋಗಿದ್ದೆ. ಊಟ ಮಾಡಿದ ನಂತರ ಕೂಡ ನಾನು ಯಾರ ಜೊತೆಗೂ ಮಾತಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಕುಂಭ ಮತ್ತು ವಿಭೀಷಣರು ಆಶ್ರಮದಲ್ಲಿ ಕೇಳಿದಂತಹ ಉಪಾಖ್ಯಾನಗಳನ್ನು ವಿವರಿಸೋದ್ರಲ್ಲಿ ನಿರತರಾಗಿದ್ದರು. ನಾನು ಅಂಗಳದಲ್ಲಿ ಒಂದು ಚರ್ಮದ ಹೊದಿಕೆಯನ್ನು ಹರಡಿದೆ ಮತ್ತು ಅದರ ಮೇಲೆ ಮಲಗಿಕೊಂಡು ಪ್ರಕಾಶಮಾನವಾದಂತಹ ನಕ್ಷತ್ರಗಳನ್ನು ನೋಡ್ತಾ ನಾನು ರಾಜ ಆಗೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ನನ್ನ ಮನಸ್ಸಲ್ಲಿರೋ ಎಲ್ಲರಿಗೂ ನಾನು ನನ್ನ ಸಚಿವಾಲಯಗಳನ್ನು ಹಂಚಬೇಕು ಅಂತ ಕೂಡ ಮನಸ್ಸಿನಲ್ಲಿ ಹಂಚಿಕೆ ಮಾಡಿಕೊಂಡೆ. ಜೊತೆಗೆ ನಾನು ಕುಬೇರನನ್ನು ಕೊಲ್ಲಬೇಕು. ಆದರೆ ಅದು ಸಾಧ್ಯವಾ ಅಂತ ಒಂದು ಮನಸ್ಸು ಹೇಳಿದ್ರೆ, ಮನಸ್ಸಿನ ಮತ್ತೊಂದು ಮೂಲೆಯಲ್ಲಿ ಹೌದು ಅದು ಆಗತ್ತೆ ಅಂತ ನನ್ನ ಮನಸ್ಸಿನ ಇನ್ನೊಂದು ಮೂಲೆ ಹೇಳ್ತಾ ಇತ್ತು. ದೇವತೆಗಳ ರಾಜ ಇಂದ್ರ, ಅಸುರರ ರಾಜ ದಶಗ್ರೀವ, ಇಬ್ಬರು ಒಬ್ಬರು ಎದುರೊಬ್ಬರು ನಿಲ್ಲಬೇಕು.
ನನ್ನ ಅರಮನೆಯಲ್ಲಿ ಇಂದ್ರ ನನ್ನ ಮುಂದೆ ನಮಸ್ಕರಿಸ್ತಾನೆ ಅನ್ನೋದನ್ನು ನಾನು ಊಹೆ ಮಾಡ್ತಾ ಆನಂದ ಪಡ್ತಾ ಇದ್ದೆ. ಆಗ ಬೇರೆ ಯಾವ ರಾಜರು ಇರೋದಿಲ್ಲ. ದೇವತೆಗಳು, ದೈತ್ಯರು, ದಾನವರು, ಅಸುರರು, ನಾಗರರು ಎಲ್ಲರೂ ಒಂದೇ ಗುಂಪಿನವರಾಗಿರಬೇಕು. ಇವರಿಗೆಲ್ಲ ಒಬ್ಬನೇ ರಾಜನಾಗಿರಬೇಕು, ಅವನೇನೆ ದಶಗ್ರೀವ ಅಂತ ನಾನು ಅನ್ಕೊತಾ ಇದ್ದೆ. ಹೋರಾಟದ ಜೀವನದ ಕನಸು ಕಾಣೋದೇನೋ ಸುಲಭವೇ ಆಗಿತ್ತು. ಈಗ ಸಮಯ ಕೂಡ ನನ್ನ ಕಡೆನೇ ತಿರುಗಿದ್ದರಿಂದ ಪ್ರಾರಂಭವನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದ್ರ ಬಗ್ಗೆ ನನಗೇನು ಗೊತ್ತಿಲ್ಲದಿದ್ರೂ ಕೂಡ ಏನೋ ಒಂದು ರೀತಿಯ ಉತ್ಸಾಹ ನನ್ನಲ್ಲಿ ತುಂಬಿ ಹರಿತಾ ಇತ್ತು. ಅಜ್ಜ ಈಗ ದಕ್ಷಿಣದ ಕಡೆ ಹೋಗೋದನ್ನು ಪ್ರಸ್ತಾಪ ಮಾಡಿದ್ರು. ಎಲ್ಲರೂ ಅದಕ್ಕೆ ಸಂತೋಷವನ್ನು ಕೂಡ ವ್ಯಕ್ತಪಡಿಸಿದ್ರು. ನರ್ಮದಾ ನದಿ ಹತ್ರ ಉಳಿಯೋದ್ರ ಬದಲು ನಾವು ನಮಗೆ ಸೇರಿದ ಭೂಮಿಗೆ ಹಿಂತಿರುಗೋದ್ರ ಮುಖಾಂತರವೇ ನಾವು ನಮ್ಮದನ್ನು ನಾವು ಪಡ್ಕೋಬಹುದು. ನಾವು ಇಲ್ಲಿದ್ರೆ ಅಲ್ಲಿರೋ ನಮ್ಮ ರಾಜ್ಯವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅಜ್ಜನಿಗೆ ಹೇಳಿದೆ. ಅಜ್ಜ, ನಾವು ಸಾಮ್ರಾಜ್ಯವನ್ನು ನಿರ್ಮಿಸಬೇಕು ಮತ್ತು ಅದಕ್ಕಾಗಿ ಹೋರಾಡಬೇಕು ಅನ್ನೋದಾದರೆ ನಾವು ದಕ್ಷಿಣಕ್ಕೆ ಹೋಗಲೇಬೇಕು. ಜೊತೆಗೆ ನಾವು ಅಲ್ಲೂ ಕೂಡ ಇಲ್ಲಿರೋ ಹಾಗೆ ಬರೀ ಬೇಟೆಗಾರರ ಹಾಗೆ ಬದುಕಬೇಕು ಅಂತ ನಾವು ಬಯಸೋದೇ ಆದರೆ ವಲಸೆ ಯಾಕೆ ಹೋಗಬೇಕು, ಇಲ್ಲೇ ಇದ್ಬಿಡೋಣ ಅಂತ ಅಂದೆ. ಪ್ರಹಸ್ತನಿಗೆ ಮಾತ್ರ ನನ್ನ ಮಾತು ಅರ್ಥ ಆಯಿತು ಅಂತ ಕಾಣುತ್ತೆ. ಅವನು ಹೇಳ್ದ, ದಶಗ್ರೀವ, ನಾವು ಸಾಮ್ರಾಜ್ಯವನ್ನು ಕಟ್ತೀವಿ ಅಂತ ಬಹಳ ಹಿಂದೆನೇ ನಿರ್ಧಾರ ಮಾಡಿದ್ದು ಆಗಿದೆ. ನೀನು ಬರೋದನ್ನೇ ನಾವು ಕಾಯ್ತಾ ಇದ್ವಿ. ನಮ್ಮ ಸೈನ್ಯ ತನ್ನ ಭೂಮಿಯಲ್ಲಿ ತನ್ನ ಹೋರಾಟಗಾರರನ್ನು ಕಂಡುಕೊಳ್ಳುತ್ತೆ ಅಂತ ಹೇಳಿದ. ಅಜ್ಜನು ಅದಕ್ಕೆ ತಲೆ ಹಾಕಿದ್ರು. ಮತ್ತು ಅಜ್ಜ ಹೇಳಿದ್ರು, ಮಗು, ನಾನು ನಿನ್ನ ಮೇಲೆ ಭರವಸೆಯನ್ನು ಹೊಂದಿದ್ದೀನಿ. ನಮ್ಮ ಭೂಮಿಗೆ ತೆರಳುವ ಆಲೋಚನೆ ಜೊತೆಗೆ ನಮಗೀಗ ಸಂತೋಷವಾಗಿದೆ, ಉತ್ಸಾಹ ಹೆಚ್ಚುತ್ತಾ ಇದೆ. ಲವಣಸಾಗರ ಮತ್ತು ಮುಖ್ಯವಾಗಿ ಲಂಕಾವನ್ನು ನೋಡೋಕ್ಕೆ ನಾನು ಉತ್ಸುಕನಾಗಿ ಕಾಯ್ತಾ ಇದ್ದೀನಿ ಅಂತ ಅಂದರು. ಮರುದಿನ ಬೆಳಗಾಯಿತು. ಬೇಗ ಎದ್ದು ಶಿವಪೂಜೆಗೆ ಅಂತ ನದಿ ಕಡೆಗೆ ಹೊರಟೆ. ಆ ದೂರದ ದೇಶಗಳನ್ನು ಕಲ್ಪಿಸ್ಕೊಳ್ತಾನೆ ನಾನು ನೀರಿಗೆ ಇಳಿದೆ. ನದಿಯನ್ನು ದಾಟದೆ ಇನ್ನೊಂದು ದಡದಲ್ಲಿ ಯಾರೂ ಇಲ್ಲದಂತಹ ಒಂದು ಮೌನವಾದ ಸ್ಥಳವನ್ನು ಕಂಡುಕೊಂಡೆ. ಅಲ್ಲಿ ಪೂಜೆಯನ್ನು ಪ್ರಾರಂಭ ಮಾಡಿದೆ. ನಾನು ಆಚರಣೆಯಲ್ಲಿ ತೊಡಗ್ತಾ ಇದ್ದ ಹಾಗೆ ಇದ್ದಕ್ಕಿದ್ದ ಹಾಗೆ ಮಹಿಳೆಯರ ಮಾತುಗಳು ಇವೆಲ್ಲ ಕೇಳ್ಸೋಕ್ಕೆ ಪ್ರಾರಂಭ ಆಯಿತು. ನನಗೆ ಮನಸ್ಸಿನಲ್ಲೇ ಕೋಪ ಉಕ್ಕಕ್ಕೆ ಪ್ರಾರಂಭ ಆಯಿತು. ಮಹಾದೇವ, ನನ್ನನ್ನು ಕ್ಷಮಿಸಿ, ಪೂಜೆ ಅರ್ಧ ಮಾಡಿದ್ದೀನಿ ಅಂತ ಮನಸ್ಸಿನಲ್ಲಿ ಹೇಳಿಕೊಂಡು ಎದ್ದೆ. ಧ್ವನಿಗಳು ಬಂದ ದಿಕ್ಕಿನ ಕಡೆಗೆ ನಡೆದೆ. ನನ್ನ ಮುಂದೆ ಏನಿದೆಯೋ ಅದನ್ನು ನೋಡಿ ನನಗೆ ಒಂದು ರೀತಿಯ ದಿಗ್ಭ್ರಮೆ ಆಯಿತು. ಏಕೆಂದರೆ ಒಂದು ಮಹಿಳೆಯರ ಗುಂಪು ಒಬ್ಬ ಪುರುಷನ ಜೊತೆ ನೀರಲ್ಲಿ ಆಟ ಆಡ್ತಿತ್ತು. ನನ್ನನ್ನು ನೋಡಿದ ಮಹಿಳೆಯರ ಗುಂಪು ತಮ್ಮ ಕುತ್ತಿಗೆಯವರೆಗೂ ಮುಳುಗಿದ್ರು ಮತ್ತು ಕೂಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನಾನು ಅವರು ನೋಡಿ ಕೂಗ್ತಾ ಇದ್ದೆ, ಮೂರ್ಖರೇ, ನರ್ಮದಾ ನದಿ ನಿಮಗೆ ಮಾತ್ರ ಸೇರಿದ್ದ? ನೀವು ನನ್ನ ಶಿವಪೂಜೆಗೆ ಅಡ್ಡಿ ಮಾಡ್ತಾ ಇದ್ದೀರಾ ಅಂತ. ಅವರು ಏನು ಮಾತಾಡ್ದೇನೆ ಕುತ್ತಿಗೆ ಮಟ್ಟದವರೆಗೂ ನೀರಲ್ಲಿ ಮುಳುಗಿ ನನ್ನ ಕಡೆನೇ ನೋಡ್ತಾ ಇದ್ರು. ಅಲ್ಲಿದ್ದ ಆ ಪುರುಷನನ್ನು ನಾನು ನೋಡ್ತಾ ಹೇಳಿದೆ, ನೀನು ಒಳ್ಳೆ ಕುಲದಿಂದ ಬಂದವನು ಅನ್ನೋ ಹಾಗೆ ಕಾಣುತ್ತೆ, ಆದರೆ ನಿಮಗೆ ನಾಚಿಕೆ ಇಲ್ವಾ? ನೋಡ್ಲಿಕ್ಕೂ ನೀವು ಸಾಕಷ್ಟು ವಯಸ್ಸಾದವ್ರು ಹಾಗಿದ್ದೀರಾ, ಹೀಗೆ ನೀರಲ್ಲಿ ಮಗುವಿನ ಥರ ಆಡ್ತಾ ಇದ್ದೀರಲ್ಲ. ನರ್ಮದಾ ಮಾತೆ ಬಗ್ಗೆ ನಿಮಗೆ ಭಯ ಇಲ್ವಾ? ತಾಯಿ ಮುಂದೆ ಈ ಥರದ ಕೆಲಸವನ್ನು ಮಾಡೋಕ್ಕೆ ನಿಮಗೆ ನಾಚಿಕೆ ಆಗೋದಿಲ್ವಾ? ಅಥವಾ ನಿಮ್ಮ ಬಡತನವೇ ಅಥವಾ ಶ್ರೀಮಂತಿಗೆನೆ ಯಾವುದ್ರ ಬಗ್ಗೆ ನಿಮ್ಗೆ ಹೆಮ್ಮೆ ಇದ್ರೂ ಕೂಡ ಅದನ್ನು ನಿಮ್ಮ ಅರಮನೆಯಲ್ಲಿ ಅಥವಾ ನಿಮ್ಮ ಗುಡಿಸಲಲ್ಲಿ ಇಟ್ಕೊಳ್ಳಿ, ಇಲ್ಲಿ ಪ್ರಾಣಿಗಳ ಥರ ಆಡಬೇಡಿ ಅಂತ ಕೂಗಿದೆ. ನಾನು ಇನ್ನು ಮಾತಾಡೋದನ್ನು ಮುಗಿಸೋಷ್ಟರಲ್ಲೇ ಆ ವ್ಯಕ್ತಿ ತನ್ನ ಸುತ್ತಮುತ್ತ ಇದ್ದಂತಹ ಮಹಿಳೆಯರನ್ನು ಪಕ್ಕಕ್ಕೆ ತಳ್ಳದ, ನೀರಿಂದ ಹೊರಗೆ ಬಂದ. ಅವನು ತುಂಬ ದೊಡ್ಡವನಾಗಿದ್ದ, ಎತ್ತರವಾಗಿದ್ದ, ತುಂಬ ಶಕ್ತಿಶಾಲಿ ಸ್ನಾಯುಗಳನ್ನು ಹೊಂದಿದ್ದ. ನೀನು ಯಾರು? ನನ್ನ ರಾಜ್ಯಕ್ಕೆ ಬಂದು ನನ್ನ ನೈತಿಕತೆಯನ್ನು ಬೋಧಿಸ್ತಾ ಇದೆಯಾ, ಪ್ರಶ್ನೆ ಮಾಡ್ತಾ ಇದೆಯಾ? ನಿನ್ನಂತಹ ಹೇಡಿಗಳು ಕೂಡ ಮಹಿಳೆಯರನ್ನು ನೋಡೋಕ್ಕೆ ಹೆಮ್ಮೆ ಪಡ್ತಾರೆ, ಇಷ್ಟಪಡ್ತಾರೆ. ನಾನು ಯಾಕೆ ನೋಡಬಾರ್ದು? ನೀನು ನಿನ್ನ ಜೀವಕ್ಕೆ ಬೆಲೆ ಕೊಡೋದಾದರೆ ಈಗಲೇ ಇಲ್ಲಿಂದ ಹೊರಟು ಹೋಗು ಅಂತ ಕೋಪದಿಂದ ಹೇಳ್ದ. ನನ್ನ ಅವಮಾನದಿಂದ ಮಹಿಳೆಯರು ಗಲಿಬಿಲಿಗೊಂಡ್ರು. ನಾನು ಮತ್ತಷ್ಟು ಅಲುಗಾಡದೆ, ನಾಚಿಕೆನೂ ಆಯಿತು ನನಗೆ. ಕಣ್ಣು ಮಿಟುಕಿಸೋಷ್ಟರಲ್ಲಿ ಅವನು ನನ್ನ ಮುಖಕ್ಕೆ ಗೊದ್ದಿ ಹೇಳ್ದ, ನನ್ನ ಹೆಂಗಸರನ್ನು ನೋಡೋಕ್ಕೆ ನಿನಗೆಷ್ಟು ಧೈರ್ಯ ಅಂತ. ಅವನು ನನ್ನ ಮುಖಕ್ಕೆ ಗುದ್ದಿದ ಪೆಟ್ಟಿನಿಂದಾಗಿ ನನಗೆ ತಲೆ ತಿರುಗಿದಾಯಿತು. ನಾನು ನನ್ನ ಮೂಗನ್ನು ಕೈಗಳಲ್ಲಿ ಹಿಡಿದು ಕೂತ್ಕೊಂಡೆ. ಅವನು, ಎಲೈ ಸೈನಿಕರೇ ಅಂತ ಜೋರಾಗಿ ಕೂಕ್ಕೊಂಡ.
ಅದು ಎಲ್ಲಿ ಬಚ್ಚಿಟ್ಕೊಂಡಿದ್ರೋ ಗೊತ್ತಿಲ್ಲ. ಅನೇಕ ಗುಪ್ತ ಸೈನಿಕರು ಇದ್ದಕ್ಕಿದ್ದ ಹಾಗೆ ಕಾಡಿಂದ ಹೊರಗೆ ಬಂದ್ರು, ನನ್ನ ಸುತ್ತ ನಿಂತ್ಕೊಂಡ್ರು. ಆ ವ್ಯಕ್ತಿ ಹೇಳ್ದ, ನೋಡಿ, ಈ ಯುದ್ಧಕೋರ ಮೂರ್ಖನನ್ನ ಸೆರೆಮನೆಗೆ ಕರ್ಕೊಂಡು ಹೋಗಿ ಅವನು ಪಾಠ ಕಲಿಯೋವರೆಗೂ ಅವನಿಗೆ ಚೆನ್ನಾಗಿ ಚಾಟಿ ಬೀಸಬೇಕು. ಆಗ ಇವನಿಗೆ ಮಾಹಿಷ್ಮತಿ ಸಾಮ್ರಾಜ್ಯದ ಚಕ್ರವರ್ತಿ ಜೊತೆಗೆ ಹೇಗೆ ಮಾತಾಡಬೇಕು ಅನ್ನೋದು ಅರ್ಥ ಆಗತ್ತೆ ಅಂತ ಹೇಳ್ದ. ಆಗ ನನಗೆ ಭಯ ಆಗಕ್ಕೆ ಪ್ರಾರಂಭ ಆಯಿತು. ಅಂದರೆ ಇವನು ಮಾಹಿಷ್ಮತಿ ಸಾಮ್ರಾಜ್ಯದ ಚಕ್ರವರ್ತಿಯಾದಂತಹ ಸಹಸ್ರಾರ್ಜುನ. ನನಗೆ ತುಂಬ ಭಯ ಆಯಿತು. ನನ್ನ ಧೈರ್ಯವನ್ನು ಒಟ್ಟುಗೂಡಿಸ್ಕೊಳ್ಳೋದು ಮೊದಲೇ ಸೈನಿಕರು ನನ್ನನ್ನು ಹಿಡ್ಕೊಂಡ್ರು. ನಾನು ಅವರಿಂದ ದೂರ ಆಗೋಕ್ಕೆ ಪ್ರಯತ್ನ ಮಾಡಿದೆ, ಸಾಧ್ಯ ಆಗಲಿಲ್ಲ. ಅವರಲ್ಲಿ ಒಬ್ಬ ಹಿಂದಿನಿಂದ ಬಂದು ನನ್ನ ಕುತ್ತಿಗೆಯನ್ನು ಹಿಡ್ಕೊಂಡ. 6-7 ಮಂದಿ ಬಂದರು. ಒಬ್ಬರು ನನ್ನ ಕೈ, ಕಾಲು, ನನ್ನ ಸೊಂಟ ಎಲ್ಲವನ್ನು ಹಿಡಿದು ನಾನು ಅಲ್ಲಾಡ್ಸಕ್ಕೆ ಆಗದೆ ಇರೋ ಹಾಗೆ ಗಟ್ಟಿಯಾಗಿ ಹಿಡ್ಕೊಂಡ್ರು. ಅವರಿಂದ ತಪ್ಪಿಸ್ಕೊಳ್ಳೋದು ನನಗೆ ಅಸಾಧ್ಯ ಆಗ್ತಾ ಹೋಯಿತು. ಸಹಸ್ರಾರ್ಜುನ ನನ್ನ ಕಡೆ ನೋಡಿ ಮುಗುಳ್ನಕ್ಕ. ನಾನು ಮಾತ್ರ ಅವನನ್ನು ಕೋಪದ ನೋಟದಿಂದಲೇ ನೋಡ್ತಾ ಇದ್ದೆ. ಮತ್ತೆ ನನ್ನನ್ನು ಹಿಡ್ಕೊಂಡು ಬಂದಂತಹ ಒಬ್ಬ ಸೈನಿಕ ನನ್ನ ಮುಖಕ್ಕೆ ಹೊಡೆದ. ನನ್ನನ್ನು ಹೊಡಿತಾನೆ ಅವರು ಎಳ್ಕೊಂಡು ಹೋಗ್ತಾ ಇದ್ರು. ಚಾಟಿಗಳನ್ನು ಬೀಸ್ತಾನೆ ಇದ್ರು. ನನಗೆ ನೋವಾಗ್ತಾನೆ ಇತ್ತು. ಮಹಾದೇವ, ನಾನು ಶಿವಪೂಜೆಯನ್ನು ಅಪೂರ್ಣಗೊಳಿಸಿದ್ದೀನಿ, ಹಾಗಾಗಿ ನನಗಿದು ಸಂಭವಿಸ್ತು. ಇವ್ರು ಯಾರೋ ಏನೋ ಮಾಡಿಕೊಂಡ್ರು ಅಂತ ನಾನು ಶಿವಪೂಜೆಯನ್ನು ಬಿಟ್ಟು ಬರಬಾರ್ದಾಗಿತ್ತು. ಬಂದ್ಬಿಟ್ಟೆ. ನನ್ನದು ಮಹಾಪರಾಧ ಆಗಿದೆ. ಮತ್ತೆ ಈ ತಪ್ಪು ಆಗದೆ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ ದೇವ ಅಂತ ಗೊಣಗಾಡಿದೆ. ಆದರೆ ನನ್ನ ಯಾವ ಮಾತನ್ನು ಶಿವನಿಗೆ ಕೇಳಿಸ್ಲಿಲ್ಲ ಅಂತ ಕಾಣುತ್ತೆ. ಸೈನಿಕರು ನನ್ನನ್ನು ರಥದಲ್ಲಿ ಕೂರಿಸ್ಕೊಂಡು ನನ್ನ ಕೈ ಕಾಲುಗಳನ್ನು ಹಗ್ಗದಿಂದ ಬಿಗಿಯಾಗಿ ಕಟ್ಟಿದ್ರು. ನನ್ನ ಕಣ್ಣುಗಳನ್ನು ಮುಚ್ಚಿದ್ರು. ಸದ್ದು ಮಾಡಿದೆ. ಸೈನಿಕರು ಮಾಡೋದನ್ನ ಮಾಡಿಸ್ಕೊತಾ ಇದ್ದೆ. ಸೈನಿಕರು ನನ್ನನ್ನು ಈಗಾಗಲೇ ಒಬ್ಬ ಕೀಳು ದುಷ್ಕರ್ಮಿಯ ಥರ ನಡೆಸ್ಕೊತಾ ಇದ್ರು. ನನ್ನನ್ನು ರಥದಲ್ಲಿ ಎತ್ತು ಹಾಕಿದ ತಕ್ಷಣ ರಥ ವೇಗವಾಗಿ ಚಲಿಸೋಕ್ಕೆ ಪ್ರಾರಂಭ ಆಯಿತು. ನನಗೆ ಇಷ್ಟು ಕ್ಷಣಗಳಲ್ಲಿ ಆದ ಈ ಅನುಭವದಿಂದ ಅವಮಾನನೂ ಆಯಿತು. ನಾನು ದಿಗ್ಭ್ರಮೆಗೊಂಡಿದ್ದೆ. ನನ್ನನ್ನು ನಾನು ಮುಕ್ತಗೊಳಿಸ್ಕೊಳ್ಳೋಕ್ಕೂ ಕೂಡ ಪ್ರಯತ್ನ ಮಾಡಲಿಲ್ಲ. ನನ್ನ ಮನಸ್ಸನ್ನು ಶಾಂತಗೊಳಿಸೋಕ್ಕೆ ಪ್ರಯತ್ನ ಮಾಡಿದೆ. ಕುದುರೆಗಳ ಓಟದ ಶಬ್ದದ ಕಡೆಗೆ ನನ್ನ ಮನಸ್ಸನ್ನು ಕೇಂದ್ರೀಕರಣ ಮಾಡಿದೆ. ಶೀಘ್ರದಲ್ಲೇ ನಾವು ಮಾಹಿಷ್ಮತಿ ನಗರದ ದ್ವಾರಗಳನ್ನು ತಲುಪಿದ್ವಿ. ಅಲ್ಲಿ ದೊಡ್ಡ ಮನೆಗಳು, 2 ಬದಿಗಳಲ್ಲೂ ಹೂವುಗಳಿಂದ ಕೂಡಿದ ಅಗಲವಾದ ರಸ್ತೆಗಳು ಇರಬಹುದು ಅಂತ ನನ್ನ ಮನಸ್ಸಿಗೆ ಊಹೆ ಆಯಿತು. ಏಕೆಂದರೆ ಹೂಗಳ ಸುಗಂಧ ಬರ್ತಾ ಇತ್ತು. ದಾರಿ ಇವಾಗ ಸ್ವಚ್ಛವಾಗಿದೆ, ಸ್ಪಷ್ಟವಾಗಿದೆ ಅನ್ನೋದು ರಥದ ತಿರುವುಗಳಿಂದ, ಅವುಗಳ ನಡೆಯಿಂದ ಗೊತ್ತಾಗ್ತಾ ಇತ್ತು. ಸುಂದರವಾದ ಮಹಿಳೆಯರು ಮತ್ತು ಗಣ್ಯರು ನನ್ನ ಕಡೆ ನೋಡ್ತಾ ಇರಬಹುದು ಅಂತ ನನಗೆ ಅನ್ನಿಸ್ತಾ ಹೋಯಿತು. ಒಂದು ಕ್ಷಣ ನನಗಾಗಿದ್ದ ಅವಮಾನವನ್ನು ನಾನು ಮರೆತೆ. ಮತ್ತು ಇದು ಎಂತಹ ನಗರವೋ ಅಂತ ನನಗೆ ಭಯಭೀತ ಕೂಡ ನಾನು ಆಗಿದ್ದೆ. ಅಷ್ಟರಲ್ಲಿ ಅವರುಗಳು ನನ್ನ ಕಣ್ಣನ್ನು ತೆರೆದು ನೋಡಿದ್ರೆ ನಾನು ಅಂದ್ಕೊಂಡಿದ್ದೆಲ್ಲ ನಿಜವೇ ಆಗಿತ್ತು. ಅನೇಕ ದೊಡ್ಡ ದೊಡ್ಡ ಭವನಗಳನ್ನು ದಾಟಿ ರಥ ನಗರದ ಮಧ್ಯದಲ್ಲಿರೋ ಒಂದು ದೊಡ್ಡ ಅರಮನೆಯ ಎಡಭಾಗವನ್ನು ಪ್ರವೇಶ ಮಾಡಿತು. ಸೈನಿಕರು ನನ್ನ ಕಡೆ ಒಂದು ತಿರಸ್ಕಾರದ ನೋಟವನ್ನು ಎಸಿತಾ ಇದ್ರು. ನಾನು ಮುಗಿದೆ, ಇನ್ನು ನನ್ನ ಕತೆ ಮುಗಿದು ಹೋಯಿತು ಅನ್ನೋದು ನನಗೆ ಖಚಿತ ಆಗ್ತಾ ಹೋಯಿತು. ರಥ ನಿಂತ್ಕೊಂತು. ಸೈನಿಕರು ನನ್ನನ್ನು ಕೆಳಕ್ಕೆ ಎಳೆದ್ರು. ನಿರಂತರವಾಗಿ ನನ್ನನ್ನು ಬೈತಾ ಇದ್ರು. ಮನಸ್ಸಿಗೆ ಬಂದ ಹಾಗೆ ಹೊಡಿತಾ ಇದ್ರು. ನಾನು ಏನು ಮಾತಾಡದೆ ಇಳಿದೆ. ಅವರು ನನ್ನನ್ನು ಕಲ್ಲಿನಿಂದ ಮಾಡಿದ ಅರಮನೆ ಕಡೆಗೆ ಕರ್ಕೊಂಡು ಹೋದರು. ನಾನು ಎಚ್ಚರಿಕೆಯಿಂದ ನಿಧಾನವಾಗಿ ಹೆಜ್ಜೆ ಹಾಕ್ತಾ ಹೋದೆ ಅವ್ರ ಹಿಂದೆ. ನನ್ನ ಸುತ್ತಲೂ ನೋಡಿದೆ. ಇದ್ದಕ್ಕಿದ್ದ ಹಾಗೆ ಯಾರೋ ನನ್ನನ್ನು ಹಿಂದಿನಿಂದ ತಳ್ತಾ ಇದ್ದಾರಾ ಅನ್ನೋ ಒಂದು ಅನುಭವ ಆಯಿತು. ಇಷ್ಟೊತ್ತಿಗಾಗಲೇ ನಾನು ನನ್ನ ತಾಳ್ಮೆಯನ್ನು ಕಳ್ಕೊಂಡಂಗೆ ಅನ್ನಿಸ್ತಾ ಇತ್ತು. ಮಹಾದೇವ, ನನಗೆ ಒಂದೇ ಒಂದು ಅವಕಾಶವನ್ನು ಕೊಡಬಾರ್ದ? ಕೊಟ್ಟರೆ ಈ ಕ್ರೂರ ಸಹಸ್ರಾರ್ಜುನನನ್ನು ಶಿರಚ್ಛೇದ ಮಾಡಬಹುದಲ್ಲ ಅಂತ ನನಗನ್ನಿಸ್ತಿತ್ತು. ಅವರುಗಳು ಕಲ್ಲಿನ ಅರಮನೆಯ ನೆಲಮಾಳಿಗೆ ಕಡೆಗೆ ನನ್ನನ್ನು ಕರ್ಕೊಂಡು ಹೋದರು. ಅದು ಸೆರೆಮನೆ ಆಗಿತ್ತು. ಅಲ್ಲಿಯ ಕೋಣೆಗಳು ಕಳಪೆಯಾಗಿದ್ವು. ಕಳಪೆ ಬೆಳಕಿನಿಂದ ಬೆಳಗ್ತಾ ಇದ್ವು. ಸತ್ತ ಇಲಿಗಳ ಹಾಗೆ ಅಲ್ಲಿಂದ ಏನೋ ದುರ್ಗಂಧ ಬರ್ತಾ ಇತ್ತು. ಒಂದು ಕ್ಷಣ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಕೂಡ ಉಸಿರುಗಟ್ಟಿಸುವಂತಹ ವಾಸನೆಯಲ್ಲಿ ತುಂಬ್ತಾ ಇದ್ದಿದ್ದು ಗೊತ್ತಾಗ್ತಾ ಇತ್ತು. ಸೈನಿಕರು ನನ್ನನ್ನು ಸೆರೆಮನೆಯ ಇನ್ನೊಂದು ತುದಿಗೆ ತಳ್ಳುತ್ತಾನೆ ಇದ್ರು.
ನನ್ನನ್ನು ದೂರದ ಸೆರೆಮನೆಗಳಲ್ಲಿ ಒಂದಕ್ಕೆ ಎಸೆದ್ರು, ಬಾಗಿಲಿಗೆ ಬೀಗ ಹಾಕಿದ್ರು. ಗೋಡೆಗಳ ಮೇಲಿದ್ದಂತಹ ಪಂಜುಗಳ ಮಂದ ಬೆಳಕಿನ ಮೇಲೆ ಕಣ್ಣನ್ನು ಇರಿಸಿ ನಾನು ಅಲ್ಲಿ ಏನಿರಬಹುದು ಅಂತ ದೃಷ್ಟಿ ಹಾಯಿಸೋಕ್ಕೆ ಪ್ರಯತ್ನ ಮಾಡಿದೆ. ಇಲ್ಲಿ ಯಾರಾದರೂ ಇದ್ದಾರಾ ಅಂತ ನಾನು ಜೋರಾಗಿ ಕೂಗಿದೆ. ಆದರೆ ನನ್ನ ಧ್ವನಿ ಆ ಖಾಲಿತನದಲ್ಲಿ ಪ್ರತಿಧ್ವನಿಸ್ತು. ಒಂದು ಇಲಿ ನನ್ನ ಮೇಲೆ ಹಾರಿತು ಮತ್ತು ಅಲ್ಲಿಯ ಕೊಳಕು ವಾಸನೆಗೆ ನನಗೆ ತುಂಬ ಅಸಹ್ಯ ಆಯಿತು. ನಾನು ಕೂತ್ಕೊಳ್ಳೋಕ್ಕೆ ಒಂದು ಸ್ವಚ್ಛವಾದ ನೆಲವನ್ನು ಹುಡುಕ್ತಾ ಇದ್ದೆ. ಇಷ್ಟೊತ್ತಿಗಾಗಲೇ ಬಾಯಾರಿಕೆಯಿಂದ ನನಗೆ ಗಂಟ್ಲೆಲ್ಲ ಒಣಗೋಗ್ಬಿಟ್ಟಿತ್ತು. ನನಗೆ ಈಗ ಯೋಚನೆ ಪ್ರಾರಂಭ ಆಯಿತು. ಅಜ್ಜ ಸುಮಾಲಿಗೆ ನಾನು ಇಲ್ಲಿದ್ದೀನಿ ಅಂತ ಹೇಗೆ ಗೊತ್ತಾಗುತ್ತೆ? ಗೊತ್ತಿದ್ರೆ ಅವ್ರು ಒಂದ್ಸಲ ಆದರೂ ಬರ್ತಾ ಇದ್ರು. ಆದರೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಅವ್ರಿಗೆ ಯಾರು ಹೇಳ್ತಾರೆ? ನಾನು ಯಾರಿಗೂ ಹೇಳದೆ ಹೊರಟು ಹೋಗಿದ್ದು ತಪ್ಪಾಯಿತು. ನಾನು ಯಾರನ್ನಾದ್ರೂ ಜೊತೆಗೆ ಕರ್ಕೊಂಬರ್ಬೇಕಾಗಿತ್ತು. ಜೊತೆಗೆ ನದಿಯನ್ನು ದಾಟಬಾರ್ದಾಗಿತ್ತು. ನಾನು ಈ ಅವ್ಯವಸ್ಥೆಯಲ್ಲಿ ಸಿಲುಕಿ ನಾನು ಮೂರ್ಖನಾಗ್ಬಿಟ್ಟಿದ್ದೀನಿ. ಕೋಪದಿಂದ ಅಂತಹ ವಿಷಯವನ್ನು ಹೇಳೋಕ್ಕೆ ಮೊದಲು ನಾನು ಯಾರ ಜೊತೆ ಮಾತಾಡ್ತಿದ್ದೀನಿ ಅಂತ ತಿಳ್ಕೊಳ್ಬೇಕಾಗಿತ್ತು. ಅವನು ಸಹಸ್ರಾರ್ಜುನ ಅಂತ ಅರಿದೆ ಬಾಯಿಗೆ ಬಂದ ಹಾಗೆ ನಾನು ಮಾತಾಡ್ಬಿಟ್ಟೆ. ಈ ಸಹಸ್ರಾರ್ಜುನ ಮುಂದೆ ಒಂದಲ್ಲ ಒಂದ್ಸತಿ ನನ್ನನ್ನು ಕರೀತಾನೆ. ಅಲ್ಲಿಗೆ ನಾನು ಯಾರು ಅಂತ ಅವನಿಗೆ ತಿಳಿದ ನಂತರ ನನ್ನನ್ನು ಬಿಟ್ಟು ಬಿಡ್ತಾನೆ. ಆದರೆ ಅಲ್ಲಿವರೆಗೂ ನಾನು ಇಲ್ಲಿ ನರಳಲೇಬೇಕು. ನರಳೋದು ಬಿಟ್ಟು ನನಗೆ ಬೇರೆ ಆಯ್ಕೆನೇ ಇಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ನದಿ ದಡದಲ್ಲಿ ಅಪೂರ್ಣವಾಗಿ ಬಿಟ್ಟಿದ್ದಂತಹ ಶಿವ ಮಂತ್ರವನ್ನು ಪಠಿಸೋಕ್ಕೆ ಪ್ರಾರಂಭ ಮಾಡಿದೆ. ಸ್ವಲ್ಪ ಸಮಯದ ನಂತರ ಅಲ್ಲಿದ್ದ ಪಂಜುಗಳು ಕೂಡ ಆರಿ ಹೋದವು. ಒದ್ದೆಯಾದ ಕತ್ತಲಲ್ಲಿ ಸೊಳ್ಳೆಗಳು ನನ್ನ ಸುತ್ತ ಗುಯ್ಗೂಡೋಕ್ಕೆ ಪ್ರಾರಂಭ ಆದವು. ನಾನು ಅವುಗಳಲ್ಲಿ ಕೆಲವನ್ನು ಹೊಡೆಯೋಕ್ಕೆ ಪ್ರಯತ್ನ ಪಟ್ಟೆ. ಆಗ ಅನ್ನಿಸ್ತಿತ್ತು ನನಗೆ, ಸೊಳ್ಳೆಗಳು ಅಂದ್ರೇ ಭೂಮಿಯಲ್ಲಿ ಅತ್ಯಂತ ಕೆಟ್ಟ ಜೀವಿಗಳು ಅಂತ. ಕೆಲವಾರು ಗಂಟೆಗಳ ನಂತರ ಒಂದಷ್ಟು ಜನ ಸೈನಿಕರು ಕೈಯಲ್ಲಿ ಒಂದು ಬಿಂದಿಗೆ ನೀರು ಮತ್ತು ಹುರಿದ ಗಡ್ಡೆಗಳ ಜೊತೆಗೆ ಅಲ್ಲಿಗೆ ಬಂದರು. ನಾನು ನಿಮ್ಮ ರಾಜನನ್ನು ಭೇಟಿಯಾಗಬೇಕು ಅಂತ ಅವರಲ್ಲೊಬ್ಬನಿಗೆ ಹೇಳಿದೆ. ಆದರೆ ಅವನೇನು ಮಾತಾಡಲಿಲ್ಲ. ಪಾತ್ರೆಗಳನ್ನು ಕಬ್ಬಿಣದ ಸರಳುಗಳ ಹತ್ರ ಇಟ್ಟರು, ಹೊರಟೋದ್ರು. ನಾನು ನನ್ನ ಕೈಯನ್ನು ನಿಧಾನವಾಗಿ ಹೊರತೆಗೆದೆ. ಆ ಬಿಂದಿಗೆಯಲ್ಲಿದ್ದ ನೀರನ್ನು ನಿಧಾನವಾಗಿ ತುಟಿ ಹತ್ರ ತಗೊಂಡೋಗಿ ಕುಡಿದೆ. ನನ್ನ ಬಾಯಾರಿಕೆಯನ್ನು ತಣಿಸ್ಕೊಂಡೆ. ಇಷ್ಟು ಹೊತ್ತಿಗೆ ನನ್ನ ದೇಹ ಬೆವರಿನಿಂದ ಒದ್ದೆ ಆಗಿತ್ತು. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.